ಹಬ್ಬ ಅಂತ ಊರಿಗೆ ಹೋಗೋರೆ ಎಚ್ಚರ ಎಚ್ಚರ ಗಂಟೆಗಟ್ಟಲೆ ಒಂದೇ ಜಾಗದಲ್ಲೇ ನಿಲ್ಲಬೇಕಾಗುತ್ತೆ. ಕಿಲೋಮೀಟರ್ ವರೆಗೂ ಕ್ಲಿಯರ್ ಆಗೋದಿಲ್ಲ ಟ್ರಾಫಿಕ್ ಜಾಮ್. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಪರದಾಡೋದು ಗ್ಯಾರಂಟಿ. ಈಗ ದೀಪಾವಳಿ ಹಬ್ಬ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜನ ಈ ಉತ್ತರ ಕರ್ನಾಟಕ, ಮಂಗಳೂರು, ಮಂಡ್ಯ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಸೊ ಈಗ ದೀಪಾವಳಿ ಹಬ್ಬ ಅಲ್ಲ, ರಜೆ ಇರುತ್ತೆ, ಹಾಗಾಗಿ ಊರಿಗೆ ಹೋಗೋಣ ಮಜಾ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ರೀ ಬೆಂಗಳೂರಲ್ಲಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಈ ತುಮಕೂರು ಮಾರ್ಗದಿಂದ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಊರುಗಳಿಗೆ ಹೋಗೋರ ಪರಿಸ್ಥಿತಿ ಅಂತೂ ಕೇಳೋರೇ ಇಲ್ಲ, ಅಷ್ಟು ಟ್ರಾಫಿಕ್. ಚಂದಾಪುರದಿಂದ ಅತ್ತಿಬೆಲೆವರೆಗೆ ನಿಂತಲ್ಲೇ ನಿಂತಿದ್ದಾವೆ ವೆಹಿಕಲ್ಗಳು. ದೀಪಾವಳಿ ಹಬ್ಬದ ಹಿನ್ನೆಲೆ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಇದೆ. ದೀರ್ಘ ರಜೆಗಳಿರೋ ಹಿನ್ನೆಲೆ ಊರುಗಳತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎತ್ತ ಪಟಾಕಿಗಾಗಿಯೂ ಆನೇಕಲ್ಗೆ ಆಗಮಿಸ್ತಾ ಇದ್ದಾರೆ ಗ್ರಾಹಕರು. ಸುಮಾರು 8 ಕಿಲೋಮೀಟರ್ಗೆ ಅಂತ ಹೆಚ್ಚು ದೂರ ಟ್ರಾಫಿಕ್ ಉಂಟಾಗಿದೆ. ಹಬ್ಬ ಅಂತ ಊರಿಗೆ ಹೋಗೋರು ಹೈರಾಣಾಗಿ ಹೋಗ್ಬಿಟ್ಟಿರ್ತಾರೆ. ಇಲ್ಲೇ ಅರ್ಧ ಹಬ್ಬ ಆಗೋಗ್ಬಿಟ್ಟಿರುತ್ತೆ ಅವ್ರದ್ದು ಪಾಪ. ಆ ರಸ್ತೆಯಲ್ಲೇ ಅರ್ಧ ಹಬ್ಬ ಆಗೋಗ್ಬಿಟ್ಟಿರುತ್ತೆ. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಬಸ್ಗಳಲ್ಲಿ ಕೂತಿರ್ತಾರೆ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇರುತ್ತೆ, ಹಿಂಸೆ ಆಗ್ತಾ ಇರುತ್ತೆ. ಇದರ ನಡುವೆನೇ ಟ್ರಾಫಿಕ್ ಜಾಮು, ಗಂಟೆಗಟ್ಟಲೆ ನಿಂತಲ್ಲೇ ನಿಲ್ಲಬೇಕು, ಕೂತಲ್ಲೇ ಕೂರಬೇಕು ಅಂತ ಪರಿಸ್ಥಿತಿ. ಹಾಗಾಗಿನೇ ಈಗ ಬೆಂಗಳೂರಿನಿಂದ ಮೇ ಬಿ ಈಗ ಒಂದು ವಾರದಿಂದನೇ ಊರಿಗೆ ಹೊರಟು ಬಿಟ್ಟಿದ್ದಾರೆ. ಯಾಕಪ್ಪ ಬೇಕು, ಹಬ್ಬದ ಹಿಂದಿನ ದಿನ ಹೊರಟ್ರೆ ಮುಗದೆ ಹೋಯ್ತು ಕತೆ ಅನ್ನೋ ನಿಟ್ಟಿನಲ್ಲಿನೇ ಯೋಚನೆ ಮಾಡ್ಕೊಂಡು ಈಗ ಹೋಗ್ತಾ ಇರ್ತಾರೆ. ಸೊ ಇದ್ರ ನಡುವೆ ಜನ ಈಗ ಹೈರಾಣ ಆಗಿರೋದು, ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಹಬ್ಬಗಳಿಗೆ ಊರುಗಳಿಗೆ ಪ್ರಯಾಣಿಸ್ತಾ ಇದ್ದಾರೆ ಬೆಂಗಳೂರಿನ ಜನ. ಅಂದರೆ ಬೆಂಗಳೂರಿನಲ್ಲಿ ದುಡಿಯೋದಕ್ಕೆ ಬಂದಿರುವಂಥ ಜನ. ರಾಷ್ಟ್ರೀಯ ಹೆದ್ದಾರಿ ಹೊಸೂರು ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು. ಬೊಮ್ಮಸಂದ್ರದಿಂದ ಅತ್ತಿಬೆಲೆವರೆಗೆ ಟ್ರಾಫಿಕ್ ಜಾಮ್ ಆಗಿದೆ. ಚಂದಾಪುರದಿಂದ ಅತ್ತಿಬೆಲೆವರೆಗೆ ನಿಂತಲ್ಲೇ ನಿಂತ್ಕೊಂಡಿದ್ದಾವೆ ವೆಹಿಕಲ್ಗಳು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಇನ್ನು ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಆಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ದೀರ್ಘ ರಜೆಗಳಿರುವಂಥ ಹಿನ್ನೆಲೆ ಊರುಗಳತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಜನ. ಇತ್ತ ಪಟಾಕಿಗಾಗಿಯೂ ಆನೇಕಲ್ಗೆ ಗ್ರಾಹಕರು ಬರ್ತಾ ಇದ್ದಾರೆ. ಸುಮಾರು 8 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಬೇರೆ ರಸ್ತೆ ಮಾರ್ಗವಾಗಿ ಹೋಗಬೇಕಪ್ಪ ಅಂತ ಅಂದರೂ ಕೂಡ ಅಲ್ಲೂ ಸಮಸ್ಯೆ, ಅಲ್ಲೂ ಟ್ರಾಫಿಕ್ ಕಿರಿಕಿರಿ. ಹಾಗಾಗಿನೇ ಏನು ಮಾಡೋಕ್ಕಾಗಲ್ಲ. ಈಗ ಟ್ರಾಫಿಕ್ ಕಂಟ್ರೋಲ್ಗೆ ಬರೋವರೆಗೂ ಕೂಡ ನಿಂತಲ್ಲೇ ನಿಲ್ಲಬೇಕು, ಟ್ರಾಫಿಕ್ ಕ್ಲಿಯರ್ ಆಗೋವರೆಗೂ ಕೂಡ ಒದ್ದಾಡಲೇಬೇಕು, ಆ ಪರಿಸ್ಥಿತಿ ಇದೆ. ಇನ್ನು ಕೇವಲ ಇದು ಪ್ರತಿನಿತ್ಯ ಇಂಥ ಪರಿಸ್ಥಿತಿ ಇದ್ದೇ ಇರುತ್ತೆ. ಆದರೆ ಹಬ್ಬಗಳು ಅಂತ ಬಂದಾಗ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಪ್ರತಿ ಹಬ್ಬಗಳಲ್ಲೂ ನಾವು ನೋಡ್ತಾನೆ ಇರ್ತೀವಿ. ಒಂದು ಕಡೆ ಈ ತುಮಕೂರು ಮಾರ್ಗವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಜನ ಎಷ್ಟರ ಮಟ್ಟಿಗೆ ಪರದಾಡ್ತಾರೆ ಅಂತ ಹೇಳಿ.